ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ತಗ್ಗಿದಂತ ಭೀಮಾ ನದಿಯ ಪ್ರವಾಹ ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮಸ್ಥರು ಈಗ ವಾಪಸ್ ಆಗ್ತಿದ್ದಾರೆ ತಮ್ಮ ತಮ್ಮ ಊರುಗಳಿಗೆ. ಕಲಬುರಗಿ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರವಾಹ ತಗ್ಗಿದೆ. ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮಸ್ಥರು ಈಗ ತಮ್ಮ ಮನೆಗಳತ್ತ ವಾಪಸ್ ಆಗ್ತಿರೋದು. 4-5 ದಿನದಿಂದ ಸಂಬಂಧಿಕರ ಮನೆಯಲ್ಲಿದ್ದಂತಹ ಜನ ಮಕ್ಕಳು ವಸ್ತುಗಳನ್ನು ಹೊತ್ತು ಈಗ ನಿವಾಸಿಗಳು ವಾಪಸ್ ತಮ್ಮ ಊರುಗಳಿಗೆ ಬರ್ತಿದ್ದಾರೆ. ಹಾಳಾಗಿರುವಂತಹ ಮನೆಯನ್ನ ಮಹಿಳೆಯರು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಸೊ ಮನೆ ತುಂಬೆಲ್ಲ ಕೆಸರು ನೀರು, ವಸ್ತುಗಳೆಲ್ಲವೂ ಕೂಡ ಅಲ್ಲಿ ನೀರಲ್ಲಿ ನೆಂದು ಹೋಗಿದೆ. ಈಗ ಒಂದೊಂದೇ ವಸ್ತುಗಳನ್ನು ಹೊರತಂದು ಅಥವಾ ನಿಂತಿರುವಂಥ ನೀರನ್ನು ಹೊರ ಹಾಕುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸೊ ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮ ಇದು. ಪ್ರವಾಹ ಸ್ವಲ್ಪ ತಗ್ಗಿರೋದ್ರಿಂದ ಮನೆ ಬಿಟ್ಟು ಹೋಗಿದ್ದಂಥ ಆ ಊರಿನವರು ಈಗ ವಾಪಸ್ ಆಗ್ತಿದ್ದಾರೆ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಳೆದ 4-5 ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ತೀರದ ಪ್ರವಾಹ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿತ್ತು ಮತ್ತು ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿತ್ತು. ಕಲಬುರಗಿ ಜಿಲ್ಲೆಯ ಸುಮಾರು 80ಕ್ಕೂ ಹೆಚ್ಚು ಗ್ರಾಮಗಳು ಏನಂತಾರೆ ಜಲಾವೃತವನ್ನು ಆಗಿದ್ವು. ಸದ್ಯ ಏನಂತಾರೆ ಭೀಮಾ ತೀರದಲ್ಲಿ ಪ್ರವಾಹ ಕಡಿಮೆ ಆಗಿದೆ. ಸಾಕಷ್ಟು ಗ್ರಾಮಗಳ ನೀರು ಏನಂತಾರೆ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಇಡೀ ಭೀಮಾ ತೀರದಲ್ಲಿ ಏನು ಸಾಕಷ್ಟು ಆತಂಕ ಮನೆ ಮಾಡಿತ್ತು ಅದೆಲ್ಲವೂ ಕೂಡ ಸದ್ಯ ಕಡಿಮೆ ಆಗ್ತಾ ಇದೆ. ಸದ್ಯ ನಾನು ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಭೀಮಾ ತೀರದಲ್ಲಿ ಕಳೆದ 4-5 ದಿನಗಳಿಂದ ಏನು ಪ್ರವಾಹಕ್ಕೆ ಇಡೀ ಮನೆಗಳೇ ಏನು ಅಂತಂದರೆ ಮುಳುಗಡೆ ಆಗಿದ್ವು. ಅವು ಸದ್ಯ ಎಲ್ಲವೂ ಕೂಡ ನೀರು ವಾಪಸ್ ಹೋದಂಥ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ಜನ ಏನಿದ್ರು ಅವರೆಲ್ಲ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಇವರೆಲ್ಲ ಏನು ಅಂತಂದರೆ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಜನಗಳು ಮತ್ತು ಇವೆಲ್ಲ ಮನೆಗಳು ಕೂಡ ಭೀಮಾ ನದಿಗೆ ಏನು ಅಂತಾರೆ ಸಾಕಷ್ಟು ಮುಳುಗಡೆಯನ್ನು ಹೊಂದಿದ್ವು. ಹೀಗಾಗಿ ಏನು ಅಂತಾರೆ ತಮ್ಮ ತಮ್ಮ ಸಂಬಂಧಿಕರ ಏನು ಊರುಗಳಿಗೆ ತೆರಳಿದ್ರು. ಸದ್ಯ ಭೀಮಾ ತೀರದಲ್ಲಿ ಏನು ಪ್ರವಾಹದ ಆತಂಕ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ತಮ್ಮ ತಮ್ಮ ಮನೆಗಳಿಗೆ ಏನಂತಂದರೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಖುದ್ದು ನಾನು ಸರಡಗಿ ಗ್ರಾಮದಲ್ಲಿದ್ದೀನಿ. ಕಳೆದ 4-5 ದಿನಗಳಿಂದ ಈ ಮನೆಗಳು ಮುಳುಗಿದ್ವು. ಇವತ್ತು ಆ ಮನೆಗಳಿಗೆ ಏನು ಅಂತಂದರೆ ಏನು ಮನೆಗಳಲ್ಲಿರ್ತಕ್ಕಂಥ ಜನಗಳು ವಾಪಸ್ ಬರ್ತಾ ಇದ್ದಾರೆ. ಅವರನ್ನೇ ಕೇಳೋಣ. ಅಮ್ಮ, ನೀವು ಯಾವ ಊರಿಗೆ ಹೋಗಿದ್ರಿ? ನಿಮ್ಮ ಮನೆ ಮುಳುಗಿದ್ದು ಯಾವಾಗ ಗೊತ್ತಾಗಿತ್ತು ನಿಮ್ಗೆ? ನಾವು ಊರಿಗೆ ಬೆಂಗ್ಳೂರಿಗೆ ಹೋಗಿದ್ದೇವ್ರಿ ಸರ್. ನಾವು ಮಳೆನೇ ಹತ್ತೈತೆ ರೀ. ಮತ್ತು ಈಗ ಎಲ್ಲನ ಪರೇಶಾನ್ಲಿಂದ ನಾವು ಬಂದುಬಿಟ್ಟಿದ್ದೇವೆ ನೋಡ್ರಿ. ಈಗ ಮನೆ ಎಲ್ಲ ಕಡೆ ಈ ಕಡೆ ಎಲ್ಲ ಇದು ಹೋಗ್ಯದ. ನಮ್ಮ ಭಾಳ ತಿಪ್ಪಲಿಂದ ಬಂದಿದ್ದೇವೆ ಎಲ್ಲ ಸದ್ಯವ್ರ ಮಕ್ಕಳು ನಾವೆಲ್ಲ ನೋಡ್ರಿ. ನಾವೇ ಬಡವರು ಇದ್ದೇವೆ, ಏನಾರ ಮಾಡಿರಿ. ಅಷ್ಟು ಹಿಂಗೆ ಮಳೆಯದು ಬಂದು ಹೋದ್ರೆ ಏನು ಮಾಡ್ಬೇಕ್ರಿ ನಾವು? ಈಗ ಅಂದ್ರೆ ನಾವು ಪರೇಶಾನ್ಲಿಂದ ಹ್ಯಾಂಗೆ ಬಂದಿದೆ ಹ್ಯಾಂಗಿಲ್ಲೋ ನಮಗೆ ಗೊತ್ತಾದೇವ್ರಿಗೆ ಗೊತ್ತ್ರಿ. ಬಸ್ನಾಗ ಅಲ್ಲ ನಿಮ್ಮ ಮನೆ ಮುಳುಗ್ಯದ ಅಂತೇಳಿ ಗೊತ್ತಾಯ್ತು? ಗೊತ್ತಾಗ್ಯದ್ರಿ. ಎಲ್ಲ ಇಲ್ಲಿ ನಮ್ಮ ಅಣ್ಣ ತಮ್ಮದಿರ ಹೇಳ್ಯಾರ್ರಿ. ಇದೇ ಊರವ್ರಿ, ನಾವೇನು ಬೇರೆ ಊರಿಲ್ಲ. ಸುಮಂತ ಹೋಗಿದ್ದೇವೆ ಅಲ್ಲಿ ಫಂಕ್ಷನ್ ಇತ್ತು ನಮ್ಮ ಇದನ್ನ ಬಂದು ಅದಕ್ಕೆ ಹೋಗಿದ್ದೇವ್ರಿ. ಹೋದ ಬಳಕ ಮಳೆ ಹತ್ತದ ಅಂದ್ರೆ ಬರ್ಲಿಕ್ಕೆ ನಮ್ಗೆ ಚಾನ್ಸ್ ಸಿಕ್ಕಿಲ್ರಿ. ನಿನ್ನ ಸಾಯಂಕಾಲ 6 ಗಂಟೆಗೆ ಕುಂತು ಈಗ ಬಂದಿದ್ದೇವೆ ನೋಡ್ರಿ ಸರ್. ಈಗ ಮನೆ ನೀರು ಕಡಿಮೆ ಆಗ್ಯದ ಅಂತೇಳಿ ಬಂದಿರಿ? ಕಡಿಮೆ ಆಗ್ಯದ್ರಿ. ಮತ್ತು ಇದೆಲ್ಲ ಇದು ಕ್ಲೀನ್ ನೀಟಾಗಿ ಎಲ್ಲ ಮಾಡ್ಕೋಬೇಕಲ್ರಿ. ಈಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಖರ್ಚಾಗೈತು. ಪರೇಶಾನಿಂದ ಬಂದಿದ್ದೇವೆ ನಾವು ಎಲ್ಲ ಕೆಲಸ ಅದು ಬಿಟ್ಟು. ಈಗೆಲ್ಲ ಮನೆಯೆಲ್ಲ ಸಾಮಾನೆಲ್ಲ ಮುಳುಗ್ಯಾವ್ರಿ. ಈಗ ಸ್ವಚ್ಛ ಮಾಡ್ಬೇಕು. ಈಗ ಸ್ವಚ್ಛ ಮಾಡ್ಬೇಕಲ್ರಿ. ಮತ್ತೆಲ್ಲ ಮಾಡಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಇಷ್ಟು ಜನ ಬಂದಿದ್ದೇವೆ ಬೆಂಗಳೂರಿಂದ. ಇಷ್ಟು ಖರ್ಚು ಮಾಡ್ಕೊಂಡು ಬಸ್ಸಿಗೆ ಅದೆಲ್ಲ ಮಕ್ಕಳು ಮರಗಳು ಅಡುಗೆ ಮಾಡಿಲ್ಲ, ಊಟ ಮಾಡಿಲ್ಲ, ಹಂಗೆ ಬಂದಿದ್ದೇವ್ರಿ. ಏನು ಮಾಡ್ಬೇಕ್ರಿ? ಅವಸರ ಎಲ್ಲ ಇತ್ತು. ಏನು ಮಾಡ್ಬೇಕು? ಮನೆ ಮುಳುಗ್ಯದ ಅಂದ್ರೆ ಇದಿಟ್ಟು ಮನೆ ಮುಳುಗಿ ಎಲ್ಲ ಸಾಮಾನು ಏನೇನಾಗ್ಯಾವ್ರಿ. ಇನ್ನೂ ನೋಡಿಲ್ಲ ಒಳಗಡೆ. ನೀವೇ ಬಂದಿರಿ ಹೊರಗೆ ನೋಡಿರಲ್ಲ ನೋಡ್ರಿ. ಏನು ಮಾಡಿ ಇವಿಷ್ಟು ಮನೆಯವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.